ಕಾಂಗ್ರೆಸ್ನಲ್ಲಿ ಸರ್ ಪಂಚರಾಜ್ಯಗಳ ಫಲಿತಾಂಶ ಬರೋಕ್ಕೆ ಮುಂಚೆನೇ ಬೆಳವಣಿಗೆಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ ಅಂತ ಪವರ್ ಶೇರ್ ವಿಚಾರ. ಯಾವ ಬೆಳವಣಿಗೆ? ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆಗಳು ಸರ್. ಅಲ್ಲ, ರಾಜಕೀಯ ಮಾಡೋದೇ ರಾಜಕೀಯ, ಏನು ಬೆಳವಣಿಗೆ? ಏನು ಬೆಳವಣಿಗೆ? ಮೇ 10 ಅಲ್ಲಪ್ಪ, ಇದು ರಾಜಕಾರಣ ಅಂತಾನೆ ಹೇಳೋದಲ್ವಾ? ರಾಜಕಾರಣ ಅಂತ ಡೆಫಿನೇಷನ್ ಏನು ಹೇಳ್ತಾರೆ ಅದರಲ್ಲೇ ಇದೆಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ರಾಜಕೀಯ ಅನ್ನೋದು ಏನಿಲ್ವಲ್ಲ. ಡೆಲ್ಲಿಗೆ ಹೋಗಿದ್ರು, ಹೈಕಮಾಂಡ್ ನಾಯಕರು ಭೇಟಿಯಾಗಿದ್ದಾರೆ. ನೀವು ಕೂಡ ಮುಖ್ಯಮಂತ್ರಿಗಳ ಜೊತೆ ಒಂದು ಸುದೀರ್ಘ ಸಭೆ ಬೇರೆ ನಡೆಸಿದ್ರಿ, ಏನು ಸರ್? ಅದೇ ರಾಜಕೀಯ. ಇಲ್ಲ, ನಮ್ಮ DCM ಸಾಹೇಬರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಚರ್ಚೆ ಮಾಡೋಕ್ಕೆ ಹೋಗಿದ್ದರು. ಭೇಟಿ ಮಾಡಿದ್ದಾರೆ ರಾಜನಾಥ್ ಸಿಂಗ್. ಏನೆಲ್ಲ ಮಾತುಕತೆ ಆಗಿದ್ದು ಎಲ್ಲವೂ ಕೂಡ ನಡೆಯುತ್ತವೆ. ಅದು ಅಲ್ಲಲ್ಲ, ಅದು ಅವರು ರಾಜಕಾರಣದ ವಿಚಾರದಲ್ಲಿ ಅವ್ರು ಹೇಳಿರುವಂಥ ಹೇಳಿಕೆ. ಅಷ್ಟು ಬಿಟ್ಟರೆ ಅದಕ್ಕೆ ಮತ್ತೆ ನಾವೇನು ವ್ಯಾಖ್ಯಾನ ಮಾಡೋದು ಅಗತ್ಯ ಇಲ್ಲ. ಇಲ್ಲ, ನಾವು ಮೀಟಿಂಗ್ ಮಾಡಿ ಊಟ ಮಾಡಿ ಬಂದು ಸರ್. ಈಗ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದ್ರೂ ಕೂಡ ಅಹಿಂದ ವರ್ಗಕ್ಕೆ ನಾವು ಕೊಟ್ಟಿರೋ ಭರವಸೆ ಈಡೇರ್ಸಕ್ ಆಗ್ತಾ ಇಲ್ಲ, ಅಹಿಂದ ವರ್ಗದವರೇ ತೊಡಕಾಗ್ತಾ ಇದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಅವರ ಹೇಳಿಕೆ ಅದು ನನ್ನದು ಯಾವುದು ಪ್ರತಿಕ್ರಿಯೆ ಅದಕ್ಕೆ ಇರೋದಿಲ್ಲ. ಸರ್, ಸೋಶಿಯೋ ಎಕನಾಮಿಕ್ ಸರ್ವೇದ ರಿಪೋರ್ಟ್ ಜನವರಿ ಅಥವಾ ಫೆಬ್ರವರಿ ಒಳಗಡೆ ಕೊಡ್ತಾರೆ ಅಂತ ಒಂದು ಆಂಟಿಸಿಪೇಷನ್ ಇತ್ತು. ಏಪ್ರಿಲ್ ಕಡಿತಾ ಬಂತು. ಟೈಮ್ ಬೌಂಡ್ ಇಲ್ಲ ಅನ್ನೋ ಒಂದು ರೀತಿ ಮಾತುಗಳೀಗ ಆರಂಭ ಆಗಿದೆ. ಇಲ್ಲ, ಬೇರೆ ಬೇರೆ ಕಾರಣಕ್ಕೆ ಅವರು ಈಗ ಚುನಾವಣೆಗಳು ಮತ್ತು ರಾಜಕೀಯ ಬೆಳವಣಿಗೆಗಳು ಇವೆಲ್ಲ ಅಸೆಂಬ್ಲಿ ಇದು ಅಧಿವೇಶನ ಇದೆಲ್ಲ ನೋಡಿಕೊಂಡು ಅವರು ಒಂದಿಷ್ಟು ಮುಂದಕ್ಕೆ ಸಮಯ ತಗೊಳ್ಬೋದು ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋದು ಮಾಹಿತಿ ಇಲ್ಲದೆ ಸರಿ ಕಾಣೋದಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.